ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ ನ ಅಭಿಯಾನ ಶುರುವಾಗಿದ್ರು ಕೂಡ ನಿಮಗೆ ಇವತ್ತಿನಿಂದ ಟಿ20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಭಾರತ ಇವತ್ತಿನ ಮೊದಲ ಮ್ಯಾಚ್ ಅನ್ನ ಆಡ್ತಾ ಇದೆ. ಸೊ ಹೇಗಿದೆ ಇವತ್ತಿನ ಮ್ಯಾಚ್ ನ ಸ್ಪೆಷಾಲಿಟಿ, ಏನೆಲ್ಲ ಪ್ಲಸ್ ಮೈನಸ್, ಹಾಗೇನೆ ಪಿಚ್ ಯಾವ ರೀತಿಯಾಗಿ ವರ್ತನೆ ಮಾಡಬಹುದು, ಎಲ್ಲ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇವತ್ತು ಭಾರತ ಐರ್ಲೆಂಡ್ ಅನ್ನ ಫೇಸ್ ಮಾಡ್ತಾ ಇದೆ, ಗ್ರೂಪ್ ಹಂತದ ಮೊದಲ ಪಂದ್ಯ. ಇನ್ನು ಐರ್ಲೆಂಡ್ ತಂಡ ನಾವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅವರು ಕೂಡ ಒಂದಷ್ಟು ಸರ್ಪ್ರೈಸ್ ಅನ್ನ ಕೊಟ್ಟಂತ ತಂಡ. ಸೊ ಐರ್ಲೆಂಡ್ ಏನೆಲ್ಲ ಶಾಕಿಂಗ್ ವಿಚಾರಗಳನ್ನ ಹೊಂದಿದೆ, ಜೊತೆಗೆ ಅವರ ಸ್ಪೆಷಾಲಿಟಿ ಏನೋ ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಟೀಮ್ ಇಂಡಿಯಾದ ಒಂದಷ್ಟು ಪ್ಲಸ್ ಮತ್ತು ಮೈನಸ್ ಅನ್ನ ನೋಡ್ತಾ ಹೋಗೋಣ. ಸೊ ಈಗ ಟೀಮ್ ಇಂಡಿಯಾದಲ್ಲಿರುವಂತಹ ಬಹುದೊಡ್ಡ ಪ್ರಶ್ನೆ ಅಂತಂದ್ರೆ, ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ, ಅದು ಯಾರು ಓಪನಿಂಗ್ ಬರ್ತಾರೆ ಅನ್ನೋದು. ಸೊ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳಲಾಗ್ತಾ ಇದೆ, ಯಶಸ್ವಿ ಜೈಸ್ವಾಲ್ ಅವ್ರನ್ನ ಈ ಬಾರಿ ಮೊದಲ ಪಂದ್ಯದಲ್ಲಿ ಟೀಮಿಂದ ಹೊರಗಡೆ ಇಡಬಹುದು, ಅವರ ಬದಲು ಶಿವಮ್ ದುಬೆ ಅವ್ರನ್ನ ಆಡಿಸಬಹುದು. ಹಾಗಾಗಿ ರೋಹಿತ್ ಹಾಗೇನೆ ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ಬೋದು ಅಂತ ಈಗ ಸದ್ಯಕ್ಕೆ ಲೆಕ್ಕಾಚಾರ ಇದೆ. ಜೊತೆಗೆ ಒನ್ ಡೌನ್ ರಿಷಬ್ ಪಂತ್ ಬರುವಂತಹ ಚಾನ್ಸಸ್ ಇದೆ, ಅಥವಾ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ತಾರಾ, ಸೂರ್ಯ ಬರಬಹುದಾ, ಅದೇನೂ ಕೂಡ ಪೆಂಡಿಂಗ್ ನಲ್ಲಿ ಇರುವಂತಹ ವಿಚಾರ. ಟೀಮ್ ಕಾಂಬಿನೇಷನ್ ಅಂತ ಬಂದಾಗ ಯಶಸ್ವಿ ಜೈಸ್ವಾಲ್ ಅವರ ಬದಲು ದುಬೆ ಅವರನ್ನ ಆಡಿಸಿದಂಥ ಸಂದರ್ಭದಲ್ಲಿ ಒಂದು ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಸೊ ಆ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯ ಜೊತೆಗೆ ಶಿವಮ್ ದುಬೆ ಕೂಡ ಒಂದು ಬೌಲಿಂಗ್ ಆಪ್ಷನ್ ಆಗಿ ಇರ್ತಾರೆ. ಇನ್ನು ಮೂವರು ಸ್ಪಿನ್ನರ್ನ ಆಡಿಸಬೇಕು ಅನ್ನೋದು ಸದ್ಯದ ಲೆಕ್ಕಾಚಾರ ಇದೆ. ಸೊ ಆ ಕಾರಣಕ್ಕೆ ಕುಲ್ದೀಪ್ ಯಾದವ್ ಅವರ ಜೊತೆಗೆ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ, ಸೊ ಈ ಒಂದು ಕಾಂಬಿನೇಷನ್ ಅನ್ನು ಇಡಬಹುದು. ಒಂದ್ ವೇಳೆ ಏನಾದರೂ ಪ್ಲಾನ್ ಕೊನೆ ಹಂತದಲ್ಲಿ ಚೇಂಜ್ ಆದ್ರೆ ಆಗ ಒಬ್ಬ ಸ್ಪಿನ್ನರ್ನ ಕಟ್ ಆಫ್ ಮಾಡಿ ಸಿರಾಜ್ ಒಳಗೆ ಬರ್ಬೋದು. ಸಿರಾಜ್, ಬುಮ್ರಾ, ಹರ್ಷದೀಪ್ ಮೂರು ಪೇಸರ್ಗಳ ಜೊತೆಗೆ ಹೋಗುವಂತ ಸಾಧ್ಯತೆ ಇದೆ. ಸೊ ಇಂಥ ಒಂದಷ್ಟು ಲೆಕ್ಕಾಚಾರ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಇಬ್ಬರ ಕಡೆಯಿಂದ ಕೂಡ ಆಗ್ತಾ ಇದೆ. ಸೊ ಇನ್ನು ಈ ಒಂದು ಪಿಚ್ ಬಗ್ಗೆ ಹೇಳಬೇಕಾದ್ರೆ, ಹಿಂದೆ ಆದಂತಹ ಮ್ಯಾಚ್ ಇಲ್ಲಿ ಶ್ರೀಲಂಕಾ ವರ್ಸಸ್ ಸೌತ್ ಆಫ್ರಿಕಾ. ಸೊ ಆ ಮ್ಯಾಚ್ನಲ್ಲಿ ಕೇವಲ 77 ರನ್ಗೆ ಶ್ರೀಲಂಕಾ ಆಲ್ ಔಟ್ ಆಗಿತ್ತು. ಇದನ್ನು ನಾವು ಗಮನಿಸಬೇಕಿಲ್ಲಿ. ಸೊ ಆ ಕಾರಣಕ್ಕೆ ಏನಾದರೂ ಇದು ಲೋ ಸ್ಕೋರ್ ಮ್ಯಾಚ್ ಆಗುತ್ತಾ? ನಾವು IPL ನಲ್ಲಿ ನೋಡಿದ್ವಲ್ಲ, ಆ ರೀತಿಯಾದಂಥ ಸ್ಕೋರ್ಗಳು ಇಲ್ಲಿ ಬರ್ತಾ ಇಲ್ಲ. 200, 230, 270, 280 ವರೆಗೂ ಕೂಡ ಹೋಗಿತ್ತು. ಆದರೆ ನ್ಯೂಯಾರ್ಕ್ ಹಾಗೇನೆ ವೆಸ್ಟ್ ಇಂಡೀಸ್ನಲ್ಲಿ ಪಿಚ್ನ ಕಂಡೀಷನ್ ಸ್ವಲ್ಪ ಬದಲಾಗಿದೆ. ಇದುವರೆಗೂ ಕೂಡ ಯಾವುದು 200 ಸ್ಕೋರ್ ದಾಟಿಲ್ಲ. 170, 180 ರೀತಿಯಾಗಿದೆ. ಇಲ್ಲಿನ ಈ ನಾಝಾವ್ ಕ್ರಿಕೆಟ್ ಸ್ಟೇಡಿಯಂ ಏನಿದೆ ನ್ಯೂಯಾರ್ಕ್ನಲ್ಲಿ ಇವತ್ತು ಮ್ಯಾಚ್ ಆಗ್ತಾ ಇರೋದು. ಸೊ ಅಲ್ಲಿನ ಪಿಚ್ ಬಗ್ಗೆ ಮಾತನಾಡೋದಾದ್ರೆ, ಇಲ್ಲೂ ಕೂಡ 170, 180 ಐಡಿಯಲ್ ಟೋಟಲ್ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತದೆ. ಗೊತ್ತಿಲ್ಲ ಐರ್ಲೆಂಡ್ ಅವರ ಬೌಲಿಂಗ್ಗೆ ಇಂಡಿಯಾದವ್ರು ಯಾವ ರೀತಿಯಾಗಿ ಸ್ಕೋರ್ ಮಾಡ್ತಾರೆ, 200 ಏನಾದರೂ ಕ್ರಾಸ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಐರ್ಲೆಂಡ್ ಮತ್ತು ಇಂಡಿಯಾ ವಿಚಾರವಾಗಿ ಇಂಡಿಯಾದ ಲೈನಪ್ ಹೇಗಿರಬಹುದು. ಒಂದೋ 3 ಸ್ಪಿನ್ನರ್, ಎಲ್ಲೇ ಹೋದ್ರೆ 2 ಸ್ಪಿನ್ನರ್ ಮತ್ತೆ 3 ಪೇಸರ್ನ ಆಡಿಸುವಂತ ಸಾಧ್ಯತೆ ಇದೆ. ಪಿಚ್ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ಟೀಮ್ ಇಂಡಿಯಾದವರು ಕೂಡ ಹೇಳಿಲ್ಲ. ಜೊತೆಗೆ ಪೌಲ್ ಸ್ಟಿರ್ಲಿಂಗ್ ಐರ್ಲೆಂಡ್ ಕ್ಯಾಪ್ಟನ್ ಕೂಡ ಹೆಚ್ಚಾಗಿ ವಿಷಯವನ್ನ ಬಿಟ್ಕೊಟ್ಟಿಲ್ಲ. ಇನ್ನು ಐರ್ಲೆಂಡ್ ವಿಚಾರವಾಗಿ ಮಾತನಾಡೋದಾದ್ರೆ, ಐರ್ಲೆಂಡ್ ಕೆಲವೇ ತಿಂಗಳ ಹಿಂದೆ ಪಾಕಿಸ್ತಾನ ತಂಡವನ್ನ ಸೋಲಿಸಿದೆ ಟಿ20ಯಲ್ಲಿ. ಇದು ಬಹಳ ಗಮನಿಸಬೇಕಾದಂತಹ ವಿಚಾರ. ಹಾಗೇನೆ 2022 ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಒಂದು ಟಿ20 ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ಟೀಮನ್ನು ಬೀಟ್ ಮಾಡಿದಂತಹ ತಂಡ ಐರ್ಲೆಂಡ್. ಇದು ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಯಾವ ಟೀಮ್ಗೂ ಕೂಡ ಟಿ20ಯಲ್ಲಿ ಯಾವುದೇ ವೀಕ್ ಟೀಮ್, ಯಾವುದೇ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಆನ್ ದೇರ್ ಡೇ ಯಾರು ಬೇಕಾದ್ರೂ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸೊ ಹಾಗಾಗಿ ಐರ್ಲೆಂಡನ್ನು ನಾವು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಸ್ವಲ್ಪ ಏನಾದರೂ ನಾವು ಯಾಮಾರಿದ್ರು ಕೂಡ ಅವರು ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. 1-2 ಓವರ್ಗಳು ಇಡೀ ಪಂದ್ಯದ ದಿಕ್ಕನ್ನೇ ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಭಾರತ ಮತ್ತು ಐರ್ಲೆಂಡ್ ಆರಂಭಿಕ ಮ್ಯಾಚ್ ಏನಿದೆ ಅದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು. ಯಾಕಂದರೆ ನಂತರ ಬರುವಂಥ USA, ಕೆನಡಾ ಇರ್ಬೋದು, ಅದಾದರೂ ಕೂಡ ಇಂಟರ್ನ್ಯಾಷನಲ್ ಟಿ20ಗೆ ಇನ್ನೂ ಕೂಡ ಅವರು ಹೊಸಬರು. ಆದರೆ ಐರ್ಲೆಂಡ್ಗೆ ಇದೇನು ಹೊಸತೇನಲ್ಲ, ಹಲವಾರು ಸರ್ಪ್ರೈಸ್ಗಳನ್ನು ಐರ್ಲೆಂಡ್ ಹಿಂದೆ ಕೂಡ ಕೊಟ್ಟಿದೆ, ಈಗಲೂ ಕೂಡ ಕೊಡುವಂಥ ಶಕ್ತಿಯನ್ನು ಹೊಂದಿದೆ. ಸೊ ಐರ್ಲೆಂಡ್ ವಿಚಾರವಾಗಿ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಸೇರಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ಲಸ್ ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ವರ್ಲ್ಡ್ ಕಪ್ಗೆ ಬಂದ ನಂತರ ವಿರಾಟ್ ಕೊಹ್ಲಿ ಇವತ್ತು ಕಣಕ್ಕಿಳಿತಿರೋದು. ಅಭ್ಯಾಸ ಪಂದ್ಯ ಬಾಂಗ್ಲಾದ ವಿರುದ್ಧ ವಿರಾಟ್ ಆಡಿರಲಿಲ್ಲ. ಸೊ ಅವರ ಆ IPLನ ಒಂದು ಮೊಮೆಂಟಮ್ ಏನಿದೆ ಅದನ್ನು ಹಾಗೆ ವರ್ಲ್ಡ್ ಕಪ್ಗೆ ಕ್ಯಾರಿ ಮಾಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಭಾಳಷ್ಟು ಮಂದಿ ಈಗಾಗಲೇ ಪ್ರೆಡಿಕ್ಟ್ ಮಾಡಿದ್ದಾರೆ, ಹೈಯೆಸ್ಟ್ ರನ್ ಗೆಟರ್ ಈ ಬಾರಿ ವರ್ಲ್ಡ್ ಕಪ್ನಲ್ಲಿ ವಿರಾಟ್ ಕೊಹ್ಲಿ ಆಗಿರ್ತಾರೆ ಅನ್ನೋದು. ಸೊ ಕಾದ್ ನೋಡೋಣ ಇವತ್ತಿನಿಂದ ಹೇಗೆ ಶುರುವಾಗುತ್ತೆ ಭಾರತದ ಅಭಿಯಾನ. ಜೊತೆಗೆ ಐರ್ಲೆಂಡ್ ಕೂಡ ಒಂದೊಳ್ಳೆ ಓಪನಿಂಗ್ ಅನ್ನು ತೆಗೆದುಕೊಳ್ಳುವಂಥ ಒಂದು ನಿರೀಕ್ಷೆಯಲ್ಲಿದೆ ಭಾರತದ ವಿರುದ್ಧ. ಪಂದ್ಯ ಗೆಲ್ಲಿ ಸೋಲ್ಲಿ ಅವ್ರಿಗೊಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಪೌಲ್ ಸ್ಟಿರ್ಲಿಂಗ್ ಈಗಾಗಲೇ ಹೇಳಿದ್ದಾರೆ. ನಾವು ಇಂಡಿಯಾವನ್ನು ಬೀಟ್ ಮಾಡಬೇಕು ಅಂತಲೇ ನಮ್ಮ ಪ್ಲಾನಿಂಗ್ ಇರೋದು. ಒಂದು ವೇಳೆ ಸೋತರೂ ಕೂಡ ನಾವು ಇದರಿಂದ ಪ್ಲಸ್ ಅನ್ನು ತೆಗೆದುಕೊಳ್ತು ಹೋಗ್ತೀವಿ. ಯಾಕಂದರೆ ಅವರ ಮುಂದೆ USA ಹಾಗೇನೆ ಕೆನಡಾ ಅಂತ ಟೀಮ್ ಇದೆ ಈ ಗ್ರೂಪ್ನಲ್ಲಿ, ನಮ್ಮ ಗ್ರೂಪ್ನಲ್ಲಿ. ಸೊ ಆ ಕಾರಣಕ್ಕೆ ಅಲ್ಲಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀವಿ, ಏನು ಮೈನಸ್ ಇದೆ ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ. ಸೊ ನಮ್ಮ ಗ್ರೂಪ್ನಲ್ಲಿ ಪಾಕಿಸ್ತಾನ ಹೊರತುಪಡಿಸಿದ್ರೆ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಅಂದರೆ, ಒಂದಷ್ಟು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಮ್ ಅಂತ ಅಂದರೆ ಅದು ಐರ್ಲೆಂಡ್. ಸೊ ಆ ಕಾರಣಕ್ಕೆ ಇವತ್ತಿನ ಮ್ಯಾಚ್ ಒಂದಷ್ಟು ಮಾಹಿತಿ ನಿಮಗೆ ಕೊಟ್ವಿ. ಮೊದಲು ಮೇ ಬಿ ಟಾಸ್ ವಿನ್ ಆದರೆ ಚೇಸಿಂಗ್ ಮಾಡೋದಾ ಬ್ಯಾಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಟೀಮ್ ಇಂಡಿಯಾದಲ್ಲಿ ಈಗ ಈ ಸದ್ಯಕ್ಕೆ ಇಲ್ಲ. ಬಟ್ ಈವನ್ ಎರಡನ್ನೂ ಕೂಡ, ಒಂದು ವೇಳೆ ಟಾಸ್ ಸೋತರೂ ಕೂಡ ಭಾರತ ಅದನ್ನು ಕರೆಕ್ಟಾಗಿ ನಿಭಾಯಿಸುವಂಥ ಒಂದು ಕೆಪಾಸಿಟಿ ನಮ್ಮ ಟೀಮ್ ಕಾಂಬಿನೇಷನ್ಗೆ ಇದೆ. ಸೊ ಮೊದಲ ಪಂದ್ಯ ಭಾರತಕ್ಕೆ ಇವತ್ತಿನಿಂದ ನಮ್ಮೆಲ್ಲರಿಗೂ ಕೂಡ ಟಿ20 ವರ್ಲ್ಡ್ ಕಪ್
ಇವತ್ತಿನಿಂದ ಶುರುವಾಗ್ತಾ ಇದೆ ರಾತ್ರಿ 8 ಗಂಟೆಗೆ. ಸೊ ನಿಮ್ಮ ಪ್ರಕಾರ ಹೇಗಿರಬೇಕು ಟೀಮ್ ಕಾಂಬಿನೇಷನ್? ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡಬೇಕಾ, ಬ್ಯಾಟಿಂಗ್ ಮಾಡಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ಇನ್ನಷ್ಟು ಡೀಟೇಲ್ಸ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಈಗ ಇದಾಗಿತ್ತು ಇವತ್ತಿನ TV9 ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.